ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರಿಪಲ್ ಕ್ಯಾರಿ ಆರ್ಡರ್ ಅಥವಾ ಪ್ಯಾರಲಲ್ ಆ್ಯಡರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಈ ಪ್ಯಾರಲಲ್ ಆ್ಯಡರ್ ಅಥವಾ ರಿಪಲ್ ಕ್ಯಾರಿ ಆರ್ಡರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ, ಟು ಆ್ಯಡ್ ಟೂ ಬೈನರಿ ನಂಬರ್ಸ್, ಎರಡು ಬೈನರಿ ನಂಬರ್ಗಳನ್ನ ಆ್ಯಡ್ ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ, ಇಟ್ ಈಸ್ ಕಲೆಕ್ಷನ್ ಆಫ್ ಫುಲ್ ಆ್ಯಡರ್ಸ್. ಇದು ಒಂದು ಕಲೆಕ್ಷನ್ ಆಫ್ ಫುಲ್ ಆ್ಯಡರ್ಸ್. ಈ ಕಲೆಕ್ಷನ್ ಆಫ್ ಫುಲ್ ಆ್ಯಡರ್ಸಲ್ಲಿ ಏನಾಗುತ್ತೆ ಅಂತಂದರೆ, ಔಟ್ಪುಟ್ ಆಫ್ ಒನ್ ಕನೆಕ್ಟೆಡ್ ಟು ಇನ್ಪುಟ್ ಆಫ್ ಅದರ್ ಅಂತಂದರೆ, ಒಂದರ ಔಟ್ಪುಟ್ಟನ್ನು ನಾವು ಇನ್ನೊಂದಕ್ಕೆ ಔಟ್ಪುಟ್ಟಾಗಿ ಕೊಡ್ತಾ ಹೋಗ್ತೀವಿ, ಇನ್ನೊಂದು ಫುಲ್ ಆ್ಯಡರ್ಗೆ. ಸೊ ಎಲ್ರಿಗೂ ಗೊತ್ತಿರೋ ಥರ ಆಫ್ ಆ್ಯಡರಿಂದ ನಾವೇನು ಮಾಡ್ಬೋದು, ಆಫ್ ಆ್ಯಡರ್ನ ಯೂಸ್ ಮಾಡಿಕೊಂಡು ನಾವು 2 ಬಿಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. 2 ಬಿಟ್ಸ್, ಫಾರ್ ಎಕ್ಸಾಂಪಲ್ 1 0 ಇರ್ಬೋದು, 0 1, ಈ ಥರ ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಫುಲ್ ಆ್ಯಡರ್ನ ಯೂಸ್ ಮಾಡಿಕೊಂಡು ನಾವು 3 ಬಿಟ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. 3 ಬಿಟ್ಸ್ನ ಆ್ಯಡ್ ಮಾಡ್ಬೋದು. ಸೊ 1 1 0 ಇರ್ಬೋದು, 1 0 1, ಈ ಥರ 3 ಬಿಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಸೀರೀಸ್ ಆಫ್ 3 ಬಿಟ್ಸ್ ಇರ್ಬೋದು. ಜಾಸ್ತಿನ ಹೇಗೆ ಆ್ಯಡ್ ಮಾಡ್ತೀವಿ, ಪ್ಯಾರಲಲ್ ಆ್ಯಡರ್ಸ್ ಅಂತ ಅಂದರೆ ಫುಲ್ ಆ್ಯಡರ್ಸ್ನ ನಾವು ಪ್ಯಾರಲಲ್ ಆಗಿ ಜೋಡಿಸ್ತಾ ಹೋಗ್ತೀವಿ. ಸೊ ಹೇಗೆ, ಫಸ್ಟ್ ಮೊದಲನೇ ಪ್ಯಾರಲಲ್ ಆ್ಯಡರ್ 2 3 4. ಸೊ 4 ಫುಲ್ ಆ್ಯಡರ್ಸ್ನ ತೊಗೊಂಡಿದ್ದೀನಿ. ಫುಲ್ ಆ್ಯಡರ್ 1, ಫುಲ್ ಆ್ಯಡರ್ 2, ಫುಲ್ ಆ್ಯಡರ್ 3, ಫುಲ್ ಆ್ಯಡರ್ 4. ಸೊ 4 ಫುಲ್ ಆ್ಯಡರ್ಗಳನ್ನ ತೊಗೊಂಡಿದ್ದೀನಿ. ಸೊ ನಾನು ಆ್ಯಡ್ ಮಾಡೋದಕ್ಕೆ, ಎಕ್ಸಾಂಪಲ್ ತೋರಿಸೋದಕ್ಕೆ ಬಿಟ್ ಫ್ರೇಮ್ನ ತೊಗೊತೀನಿ. 1 0 1 0 1 1 1 1 1 1 0. ಸೊ ಇಲ್ಲೇನು ಮಾಡ್ತೀನಿ ಅಂತ ಅಂದರೆ, ಫಸ್ಟ್ ಆ್ಯಡ್ ಮಾಡಬೇಕಾದ್ರೆ ಇದನ್ನು ಎ ಅಂತ ತೊಗೊತೀನಿ, ಇದನ್ನು ಬಿ ಅಂತ ತೊಗೊತೀನಿ. ಸೊ ನನಗೆ ಇನ್ಪುಟ್ಸ್ ಎಷ್ಟಿರುತ್ತೆ, 2 ಇನ್ಪುಟ್ಗಳಿರುತ್ತೆ ಪ್ರತಿಯೊಂದು ಆ್ಯಡರ್ಗೂ ಕೂಡ. 2 ಯಾವ್ಯಾವು A0 B0, A1 B1, A2 B2, A3 B3. ಯಾವುದು ಇದರಲ್ಲಿ A1 ಯಾವುದು, A2 ಯಾವುದು ಅಂತ ನೋಡೋದಾದರೆ ಹೇಗೆ, A0 A1 A2 A3. ಸೊ ಇದರಲ್ಲಿ B0 B1 B2 B3. ಸೊ ವ್ಯಾಲ್ಯೂಸ್ನ ಬರೆಯೋಣ. A0ನ ವ್ಯಾಲ್ಯೂ ಏನು, 0 1. ಸೊ ಒಂದು ಸೆಕೆಂಡ್. A0ನ ವ್ಯಾಲ್ಯೂ ಏನು, 0. ನೆಕ್ಸ್ಟ್ A1ನ ವ್ಯಾಲ್ಯೂ 1, ನೆಕ್ಸ್ಟ್ 0 1. ನೆಕ್ಸ್ಟ್ B0ನ ವ್ಯಾಲ್ಯೂ ಏನಿದೆ, 0 1 1 1. ಪ್ರತಿಯೊಂದಕ್ಕೂ ನಾವು ಇನ್ಪುಟ್ಟನ್ನು ಕೊಟ್ಟು, ಸೊ ನಾವು ಏನನ್ನು ಪಾಸ್ ಮಾಡ್ತಾ ಹೋಗ್ತೀವಿ ಅಂತ ಅಂದರೆ, ಕ್ಯಾರಿನ ಪಾಸ್ ಮಾಡ್ತಾ ಹೋಗ್ತೀವಿ. ಸೊ ಕೊಡುವಂಥ ಕ್ಯಾರಿಯನ್ನು ಒಂದು ಇನ್ಪುಟ್ಗೆ ಇನ್ನೊಂದು ಇನ್ಪುಟ್ಗೆ ಕೊಡ್ತೀನಿ. ಸೊ ಫಸ್ಟ್ ಏನಿರುತ್ತೆ, 0, ಯಾಕಂತಂದರೆ 0 + 0 0. ಕ್ಯಾರಿ ಎಷ್ಟಾಯಿತು, 0 ಆಯಿತು. ಸೊ ನನಗೆ ಔಟ್ಪುಟ್ ಏನು ಬರುತ್ತೆ, 0. ಸೊ ಸ್ಟಾರ್ಟಿಂಗಲ್ಲಿ ಯಾವುದೇ ಕ್ಯಾರಿ ಇರಲ್ಲ, ಸೊ 0. ನೆಕ್ಸ್ಟ್ ಏನು ಕ್ಯಾರಿ ಕೊಡ್ತೀನಿ, 0 ಕೊಡ್ತೀನಿ ಇಲ್ಲಿ ಯಾವುದನ್ನು ಮಾಡಿರೋದ್ರಿಂದ. ಸೊ ನೆಕ್ಸ್ಟ್ 1 1ನ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ನಮಗೆ ಇಲ್ಲಿ 0 ಬರುತ್ತೆ. ಸೊ ಕ್ಯಾರಿ 1. ಸೊ ಇದರ ಔಟ್ಪುಟ್ C1 ಇದು. ನೆಕ್ಸ್ಟ್ C1 ಆಯಿತು ಇಲ್ಲಿ ಮೊದಲನೇದು. ನೆಕ್ಸ್ಟ್ C2 ಇಲ್ಲಿಗೆ ಹೋಗುತ್ತೆ, ನಾನು ಕೊಡ್ತಿರುವಂತಹ ಕ್ಯಾರಿ. ಸೊ 0 1 1 ಇದೆ. ಸೊ 1 1 ಅಂದರೆ 0 1 ಕ್ಯಾರಿ ಬರುತ್ತೆ. ಸೊ 1 ಕ್ಯಾರಿ ಬಂತು ಅಂತಂದರೆ ನೆಕ್ಸ್ಟ್ C3 ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ 1 1 1. ಸೊ ಒಂದನ್ನು ನೆನ್ಪಿಟ್ಕೊಳ್ಳಿ, 2 1 ಬಂತು ಅಂತ ಅಂದರೆ 2 1 ಬಂತು ಅಂತ ಅಂದರೆ 10 ಅಂತ ಅರ್ಥ. ಏನು ಮಾಡಬೇಕು, 0ನ ಬರಿಬೇಕು, 1ನ್ನು ಕ್ಯಾರಿ ಕೊಡಬೇಕು. ನೆಕ್ಸ್ಟ್ 3 1s ಏನಾದ್ರು ಬಂತು ಅಂದರೆ ಆ್ಯಡ್ ಮಾಡಬೇಕಾದ್ರೆ 1 1 ಅಂತ ಬರಿಬೇಕು, 1ನ್ನು ಬರಿಬೇಕು, ನೆಕ್ಸ್ಟ್ 1ನ್ನು ಕ್ಯಾರಿ ಕೊಡಬೇಕು. ಸೊ ಇಲ್ಲೇನು ಬಂದಿದೆ, 1 1 1 ಅಂದರೆ 3 1 ಬಂದಿದೆ. ಸೊ ಏನು ಮಾಡ್ತೀನಿ, 1ನ್ನು ಬರಿತೀನಿ, 1ನ್ನು ಕ್ಯಾರಿ ಕೊಡ್ತೀನಿ, 1ನ್ನು ಬರೆದೆ, 1ನ್ನು ಕ್ಯಾರಿ ಕೊಟ್ಟೆ. ಸೊ ನೆಕ್ಸ್ಟ್ C4 ಆಗ್ತಾ ಹೋಗಿದೆ. ಸೊ ಪ್ರತಿಯೊಂದಕ್ಕೂ ಕೂಡ ನಾವು ಔಟ್ಪುಟ್ನ ಬರಿತಾ ಹೋಗ್ತೀವಿ. ಹೇಗೆ, S0 S1 S2 S3. ಇದರಲ್ಲಿ ಯಾವುದು ಬರುತ್ತೆ, ಈ ಕೊನೆಯಲ್ಲಿ ಬರೆದಿರುವಂತಹ S0 S1 S2 S3 ಇವು ಔಟ್ಪುಟ್ ಆಗಿ ಬರ್ತಾ ಹೋಗುತ್ತೆ. ಸೊ ರಿಪಲ್ ಕ್ಯಾರಿ ಆರ್ಡರ್ ಅಥವಾ ಫುಲ್ ಪ್ಯಾರಲಲ್ ಆರ್ಡರ್ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.